ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪದ್ಮ ವಸುದೇವ ಸಮಾಧಿ ಹತ್ರ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅನಾಥೆ ಆಗಿರೋ ನನಗೆ ಒಂದು ಬಾಳ್ ಕೊಟ್ರಿ, ನನ್ನ ಜೀವನ ಸರಿಯಾಯಿತು ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಅರ್ಧಕ್ಕೆ ನನ್ನ ಬಿಟ್ಟೋದ್ರಲ್ಲ ರೀ. ಒಂದೇ ಒಂದು ಸಲನಾದ್ರೂ ನನ್ನ ಜೀವನ ಹೇಗಿದೆ ಅಂತ ನೋಡಿದ್ರ ರೀ, ಯಾಕ್ರಿ ಈ ರೀತಿ ಮಾಡಿದ್ರಿ ಅಂತ ಆ ಸಮಾಧಿ ಹತ್ರ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ದೇವ್ರನ್ನ ಕಾಡಿಬೇಡಿ, ಹೇಗೋ ನಮ್ಮ ಪ್ರೀತಿ ಪುಟ್ಟನ ನಾನು ಉಳಿಸ್ಕೊಂಡೆ, ಆದರೆ ನಮ್ಮಿಬ್ರು ಮುದ್ದಿನ ಮಗಳು ಸ್ವಾತಿ ನನಗೆ ಒಂದು ಮಾತು ಹೇಳ್ದಲೆ ಮದುವೆ ಆಗಿಬಿಟ್ಲು ಕಣ್ರಿ. ಹಾಗೆ ಯಾವುದೋ ಕಾರಣಕ್ಕೂ ಅವಳು ಈ ನಿರ್ಧಾರನ ತೊಗೊಂಡಿದ್ದಾಳೆ ಅಂತ ನಾನು ಕ್ಷಮಿಸ್ಬಿಟ್ಟೆ ಕಣ್ರಿ, ಕ್ಷಮಿಸ್ಬಿಟ್ಟೆ. ಆದರೆ ನಮ್ಮ ಗೀತನ ಬಗ್ಗೆ ನಿಮಗೆ ಗೊತ್ತಲ್ವಾ, ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಇದೆಲ್ಲ ಗೊತ್ತಿದ್ದು ಸಹ ಸಹಿಸ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ರೀ, ಅದು ನಿಮಗೆ ಗೊತ್ತಾ? ಇದೆಲ್ಲ ಹೋಗ್ಲಿ ಅಂತ ಹೇಗೋ ಜೀವನ ಮಾಡ್ತಿದ್ರು ಸಹ, ಆದರೆ ನಿಮ್ಮ ಸ್ವಾತಿ ಇದ್ದಾಳಲ್ಲ, ಅಂದರೆ ನಿಮ್ಮ ಮುದ್ದಿನ ಮಗಳು ಇದ್ದಾಳಲ್ಲ, ಅವಳು ಹೆಣ್ಮಗಳು ಅಲ್ಲ ಗಂಡು ಮಗು ಅನ್ನೋ ರೀತಿ ಬೆಳೆಸಿದ್ರಿ. ಆದರೆ ಅವಳು ಎಂಥ ದೊಡ್ಡ ಕೆಲಸ ಮಾಡಿದಾಳೆ ಗೊತ್ತಾ ರೀ ನಿಮಗೆ? ನಮ್ಮ ಮನೆ ಹಾಗೆ ನಿಮ್ಮ ಅಧಿಕಾರ, ದೇವಸ್ಥಾನದ ಅಧಿಕಾರ ಎಲ್ಲನೂ ಸಹ ಹಾಳಾದೊಂದು ಪಶುಪತಿ ಬಾಯಿಗೆ ಹಾಕ್ಬಿಟ್ಟಿದ್ದಾಳೆ. ಇವಾಗ ನಮಗೆ ಮಣ್ಪಾಲು ತಿನ್ನೋ ಹಾಗೆ ಮಾಡಿದ್ದಾಳೆ. ನಮ್ಮ ಆಸೆ ಕನಸು ಎಲ್ಲ ಮಣ್ಪಾಲು ಆಗಿದೆ ಕಣ್ರಿ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ವಸುದೇವ ಸಮಾಧಿ ಹತ್ರ ಅಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಅವಳದೇನು ತಪ್ಪಿಲ್ಲ ರೀ, ಹೊಡೆದ್ರೆ ಓಡಿಸ್ಕೊತಾಳೆ, ಬೈದ್ರೆ ಬೈಸ್ಕೊತಾಳೆ. ನಮ್ಮ ಮನೆ ಸಿಗುತ್ತೇನೋ ಆಸೆದಿಂದ ಆ ಪಾಪಿ ಕೈಲಿ ಕೀನ ಕೊಟ್ಬಿಟ್ಲು ರೀ, ಏನು ಮಾಡಲಿ ರೀ, ಅವಳನ್ನು ಕ್ಷಮಿಸ್ಬಿಡ್ತೀನಿ. ಆದರೆ 4 ಮಕ್ಕಳನ್ನ ಇಟ್ಕೊಂಡು ನಾನು ಯಾವ ರೀತಿ ಜೀವನ ಮಾಡಲಿ, ನನ್ನ ಕೈಲೊಂದು ಖಂಡಿತ ಸಾಧ್ಯ ಇಲ್ಲ ರೀ, ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಸಮಾಧಿ ಮುಂದೆ ಹಾಗೆ ಮಲ್ಕೊಬಿಡ್ತಾಳೆ. ಹಾಗೆ ನನಗೆ ಭೂಮಿ ಮೇಲೆ ಬದುಕೋಕೆ ಇಷ್ಟ ಇಲ್ಲ ರೀ, ಖಂಡಿತ ಇಷ್ಟ ಇಲ್ಲ, ಏನಾದರೂ ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಗೀತಾ ಎಲ್ಲ ಕೆಲಸನ ಮಾಡ್ತಿರ್ಬೇಕಾದ್ರೆ ಪ್ರೀತಿ ಪುಟ್ಟ ಬಂದುಬಿಟ್ಟು, ಅಕ್ಕ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ಹಾಸಿಗೆ ಹಾಸ್ಕೊಡ್ತೀಯ ಅಂತ ಅಂದಾಗ, ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಲ್ವ, ಅಮ್ಮನ ಹತ್ರ ಹೇಳು, ಎಲ್ಲ ಕೆಲಸನ ಅಮ್ಮ ಮಾಡಿಕೊಡ್ತಾರೆ ಅಂತ ಅಂದಾಗ, ಇಲ್ಲ ಅಕ್ಕ, ಅಮ್ಮನ ಅವಾಗಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಹ ಅಮ್ಮ ಕಾಣ್ತಾ ಇಲ್ಲ ಅಂತ ಅನ್ಬೇಕಾದ್ರೆ, ಇಲ್ಲ ಪುಟ್ಟ, ಆಚೆ ಎಲ್ಲೋ ಇರ್ತಾರೆ, ನನಗೆ ಕೆಲಸ ಇದೆ, ನೀನು ಹುಡುಕು ಅಂತ ಅಂದಾಗ, ಆಚೆ ಸಿಕ್ಕಾಪಟ್ಟೆ ಕತ್ಲೆ ಆಗಿದೆ, ನನಗೆ ಭಯ ಆಗುತ್ತೆ, ನೀನೇ ಕರ್ಕೊಬರ್ತೀಯ ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ಗೀತಾ ಅಮ್ಮ ಅಮ್ಮ ಅಂತ ಕೂತ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪದ್ಮ ಸಾಯಲೇಬೇಕು ಅಂತ ನಿರ್ಧಾರ ಮಾಡಿ ದೊಡ್ಡ ಕೆರೆ ಹತ್ರ ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದ್ರೆ ತನ್ನ ಕುಟುಂಬದಲ್ಲೆಲ್ಲ ನೆನ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು, ಹಾಗೆ ಪಶುಪತಿ ಸ್ವಾತಿಗೆ ಅನ್ಯಾಯ ಮಾಡಿದ್ದನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಗೀತಾ ಎಲ್ಲ ಕಡೆ ಅಮ್ಮ ಅಮ್ಮ ಅಂತ ಎಷ್ಟು ಹುಡುಗಿರು ಸಹ ಅಮ್ಮ ಕಾಣ್ದಲ್ಲೇ ಇರಬೇಕಾದ್ರೆ, ಪ್ರೀತಿ ಪುಟ್ಟ ನೀನು ಹೇಳಿದ್ದು ನಿಜ, ಅಮ್ಮ ಎಲ್ಲೂ ಕಾಣ್ತಾ ಇಲ್ಲ, ಅಜ್ಜಿ ಮೇಘನ್ಗೆ ಏನಾದರೂ ಗೊತ್ತಾ ಅಂತ ಅಂದ್ಬಿಟ್ಟು, ಅಜ್ಜಿ ಬೇಗ ಬನ್ನಿ, ಮೇಘ ಬೇಗ ಬಾರೆ ಅಂತ ಅಂದಾಗ, ಏನಾಯ್ತೆ ಅಂತ ಅಂದಾಗ, ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲಾದರೂ ಹೋಗ್ತೀನಿ ಅಂತ ನಿಮಗೇನಾದರೂ ಹೇಳಿದ್ಲ ಅಂತ ಕೇಳಬೇಕಾದ್ರೆ, ಇಲ್ಲ ಇಲ್ಲ, ನಮಗೆಲ್ಲೂ ಹೇಳೋಗಿಲ್ಲ, ಎಲ್ಲಾದರೂ ಹಿತ್ಲು ಕಡೆ ಹೋಗಿರ್ಬೋದು, ಸ್ವಲ್ಪ ಹುಡುಕಿ ಅಂತ ಅನ್ಬೇಕಾದ್ರೆ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಅಮ್ಮ ಕಾಣ್ತಿಲ್ಲ ಅಂತ ಹೇಳಿದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮೇಘ ನಿನಗೇನಾದರೂ ಗೊತ್ತಾ ಅಂತ ಅನ್ಬೇಕಾದ್ರೆ, ಊಟ ಮಾಡಬೇಕಾದ್ರೆ ನೋಡಿದೆ ತುಂಬ ಡಲ್ಲಾಗಿದ್ರು, ಒಂದು 2-3 ಸಲ ಕೇಳಿದೆ, ಏನು ಹೇಳಲಿಲ್ಲ ಅಂತ ಅಂದಾಗ, ಪ್ರೀತಿನೂ ಅಷ್ಟೇ, ಅಕ್ಕ ನಾನು ಊಟ ಮಾಡ್ಬೇಕಾದ್ರೆ ಅಮ್ಮನ ನೋಡಿದ್ದು, ಆಮೇಲೆ ಎಲ್ಲೂ ನೋಡಲಿಲ್ಲ ಅಂತ ಅಂದಾಗ, ಈ ಕಡೆ ಗೀತಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಕುಮಾರನ ಹತ್ರ ಕೇಳೋಣ ಅಂದ್ಬಿಟ್ಟು, ಮಾವ ಬೇಗ ಬನ್ನಿ, ಅಮ್ಮನೆಲ್ಲಾದರೂ ನೋಡಿದ್ರ ಅಂತ ಅಂದಾಗ, ಇಲ್ಲ ನಾವು ಅಷ್ಟೇ ಊಟ ಮಾಡಬೇಕಾದ್ರೆ ನೋಡಿದ್ವಿ, ಹೊರಗಡೆ ಏನಾದರೂ ಹೋಗ್ತೀವಿ ಅಂತ ಅಂದರೆ ನಾನೇ ಕರ್ಕೊಂಡು ಹೋಗ್ತಿದ್ನಲ್ಲ, ಎಲ್ಲೂ ನಾನು ನೋಡಲಿಲ್ಲ ಅಂತ ಅಂದಾಗ, ಅಷ್ಟೊತ್ತಿಗೆ ಸರೋಜನು ಬರ್ತಾಳೆ. ಎಲ್ಲರೂ ಟೆನ್ಷನಿಂದ ಹುಡ್ಕಾಡ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಸರೋಜ ಎಲ್ಲ ಕಡೆ ಹುಡುಕಿ ಎಲ್ಲಾದರೂ ಸಿಗ್ಬೋದು ಅಂತ ಅಂದಾಗ, ಇಲ್ಲ ಎಲ್ಲ ಕಡೆ ಹುಡುಕಿದ್ವಿ ಆದರೂ ಸಿಗ್ತಾ ಇಲ್ಲ, ಅಮ್ಮ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿರ್ಬೋದು, ಮಾವ ಏನು ಮಾಡೋದು ಅಂತ ಅಂದಾಗ, ಈ ಕಡೆ ಚೈತ್ರ ಬಂದ್ಬಿಟ್ಟು, ಅವ್ರೇ ಸಣ್ಣ ಮಗುನ ಎಲ್ಲೆಲ್ಲೋ ಹೋಗಿರ್ತಾರೆ, ಬರ್ತಾರೆ, ಹೋಗಿ ಮಲ್ಕೊಳ್ಳಿ ಅಂತ ಅಂದಾಗ, ಸರೋಜ ಬೈತಾ ಇರ್ತಾಳೆ, ಏ ಚೈತ್ರ, ನಿನಗೆ ಯಾರ ಮೇಲೂ ಅಕ್ಕರೆ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ, ನೀನು ಹೋಗಿ ಬಿದ್ಕೋ ಅಂತ ಅಂದಾಗ, ಅಯ್ಯೋ ನಾನು ಹೇಳ್ದೇನೆ ಇರೋದಂತಾನೆ ಹೇಳಿದ್ದು, ನಾಳೆ ಬೇರೆ ಮನೆ ಬಿಟ್ಟು ಹೋಗ್ಬೇಕಲ್ವ, ಅದಕ್ಕೆ ಇದೊಂದು ಹೊಸ ಡ್ರಾಮಾ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಪದ್ಮ ಸಾಯಲೇಬೇಕು ಅಂತ ಡಿಸೈಡ್ ಮಾಡಿ ದೊಡ್ಡ ಕೆರೆ ಹತ್ರ ಹೋಗಿ ಹತ್ರ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮನೇಲಿ ಅಜ್ಜಿ ಹೇಳ್ತಾ ಇರ್ತಾರೆ, ನೋಡು ಚೈತ್ರ, ನೀನು ಹೇಳೋದಕ್ಕೆಲ್ಲ ನಾವು ಸುಮ್ಮನೆ ಇದ್ದೀವಿ ಅಂತ ಅರ್ಥ, ಅಂದರೆ ನಮಗೆ ಮಾತು ಬರಲ್ಲ ಅಂತ ಅಲ್ಲ, ಅದು ಈ ಹೊತ್ತಿನಲ್ಲಿ ಪದ್ಮ ಕಾಣ್ತಾ ಇಲ್ಲ ಅಂತ ಅಂದರೆ ಬಾಯಿ ಬಂದಾಗ ನೀನು ಏನೇನೋ ಮಾತಾಡಬೇಡ ಅಂತ ಬೈತಿರ್ಬೇಕಾದ್ರೆ, ನನಗೇನಾಗಬೇಕಾಗಿದೆ, ಏನಾದರೂ ಮಾಡ್ಕೊಳ್ಳಿ ಅಂತ ಮುಖ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಕುಮಾರ ಪದ್ಮಗೊಂದ್ಸಲ ಕಾಲ್ ಮಾಡು ಅಂತ ಹೇಳ್ಬೇಕಾದ್ರೆ, ಸರಿ ಅಜ್ಜಿ ಅಂತ ಮಾಡ್ತಾ ಇರ್ತಾನೆ. ಹಾಗೆ ಪದ್ಮಗೆ ಫೋನ್ ಮಾಡ್ತಾ ಇರಬೇಕಾದ್ರೆ ಮನೇಲಿ ಫೋನ್ ಬಿಟ್ಟೋಗಿರುತ್ತೆ, ರಿಂಗ್ ಆಗ್ತಿರ್ಬೇಕಾದ್ರೆ, ಮೇಘ ಇಲ್ಲೇ ಇದೆ ಮಾವ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರ್ಬೇಕಾದ್ರೆ, ಸರೋಜ ಹೇಳ್ತಾ ಇರ್ತಾಳೆ, ಪ್ರತಿಯೊಬ್ಬರು ಎಲ್ಲ ಕಡೆ ಮನೇನ ಹುಡುಕಿ, ಕುಮಾರ ನೀನು ಹೊರಗಡೆ ಹುಡ್ಕೋ, ಚೈತ್ರ ನೀನು ಹೋಗಿ ಹುಡ್ಕೋ ಅಂತ ಅಂದಾಗ ಎಲ್ಲರೂ ಹುಡುಕ್ತಿರ್ಬೇಕಾದ್ರೆ, ಈ ಕಡೆ ಪ್ರೀತಿ ಪುಟ್ಟ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಅಜ್ಜಿ ಅಮ್ಮ ಎಲ್ಲೋದ್ರು ಅಂತ ಅಂದಾಗ, ಖಂಡಿತ ಬರ್ತಾಳೆ, ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾ ಇದ್ರೆ, ಹಾಗೆ ಇನ್ನೊಂದು ಕಡೆ ಪದ್ಮ ಸಾಯಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಇನ್ನೇನು ಬೀಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ಸಡನ್ ಆಗಿ ಬಂದು ವಂಶಿ ಕೈ ಹಿಡ್ಕೊಬಿಡ್ತಾನೆ.
ಶಾಕಾಗಿ ಯಾರು ಅಂತ ನೋಡ್ತಾ ಇದ್ರೆ ವಂಶಿನ ನೋಡಿ ಶಾಕಾಗಿ ಪದ್ಮ ಹಾಗೆ ನಿಂತ್ಕೊಬಿಡ್ತಾಳೆ. ಅಲ್ಲ ದೊಡ್ಡವರಾಗಿ ಇಂಥ ಡಿಸಿಷನ್ ತೊಗೊಂಡಿದ್ದೀರಲ್ಲ ಯಾಕೆ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾಡಲಿ, ನನ್ನ ಕಷ್ಟಗಳು ಮುಗಿಯೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಸಹ ಒಂದು ಕಷ್ಟಕ್ಕೆ ಎಂಡ್ ಅಂತ ಇರುತ್ತೆ. ಆದರೆ ನನ್ನ ಜೀವನದಲ್ಲಿ ಕಷ್ಟ ಮೇಲೆ ಕಷ್ಟ ಬರ್ತಾ ಇದೆ. ಇದನ್ನು ನನಗೆ ಅನುಭವಿಸೋಕ್ಕಾಗ್ತಿಲ್ಲ. ಅದಕ್ಕೆ ಡಿಸೈಡ್ ನಾನು ಮಾಡಿದ್ದೀನಿ. ನಾನು ತೊಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನನಗೆ ಈ ಜೀವನ ಮಾಡ್ಕೊಂಡು ಬದುಕೋಕ್ಕಾಗಲ್ಲ. ಕಷ್ಟನ ಎದುರಿಸೋಕ್ಕೆ ನನ್ನ ಜೊತೆ ನನ್ನ ಗಂಡನೂ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ನನಗೆ ಬದುಕೋಕೆ ಇಷ್ಟ ಇಲ್ಲ ಅಂತ ಅಂದಾಗ, ನೋಡಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಂತ ನೀವು ಸತ್ತೋದ್ರೆ ಖಂಡಿತ ನಿಮ್ಮ ಮಕ್ಕಳು ಬದುಕಿರ್ತಾರ? ನಿಮ್ಮನ್ನೇ ನಂಬ್ಕೊಂಡು ಎಲ್ಲರೂ ಜೀವನ ಮಾಡ್ತಿದ್ದಾರೆ. ಅವ್ರ ಗತಿ ಏನು ಅಂತ ಕೇಳ್ತಾ ಇರಬೇಕಾದ್ರೆ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಖಂಡಿತ ನನಗಂತೂ ಬದುಕೋಕೆ ಇಷ್ಟ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಪದ್ಮ ಹೇಳ್ತಾ ಇರ್ತಾಳೆ, ಒಂದು ಮುಗೀತು ಅಂತಂದರೆ ಇನ್ನೊಂದು ಕಷ್ಟ ಪ್ರಾರಂಭ ಆಗ್ತಿದೆ. ನಾನು ಏನು ಮಾಡಲಿ, ಒಂದ್ರ ಮೇಲೊಂದು ಕಷ್ಟ ನನಗೆ ಬರ್ತಾ ಇದೆ. ನನ್ನ ಯಜಮಾನ್ರು ಇದ್ದಿದ್ರೆ ಖಂಡಿತ ಹೇಗಾದರೂ ಬದುಕ್ತಿದ್ದೆ. ಈ ಕಷ್ಟನೆಲ್ಲ ಹೊತ್ಕೊಂಡು ನನ್ನ ಕೈಲಿ ಬದುಕೋಕ್ಕಾಗ್ತಿಲ್ಲ. ಅದಕ್ಕೆ ಡಿಸೈಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ನೀವು ಯೋಚನೆ ಮಾಡ್ತಾ ಇರೋದು ನಿಜವಾಗ್ಲೂ ತಪ್ಪಾಗಿದೆ. ಮೊದಲೇ ಮಕ್ಕಳಿಗೆ ತಂದೆ ಇಲ್ಲ ಅಂದಮೇಲೆ ನೀವು ಇಲ್ಲ ಅಂತಂದರೆ ಅವ್ರು ನಿಜವಾಗ್ಲೂ ನಿಮ್ಮ ಮಕ್ಕಳೆಲ್ಲ ಅನಾಥರಾಗ್ತಾರೆ. ದಯವಿಟ್ಟು ಯೋಚನೆ ಮಾಡೋದನ್ನು ತಪ್ಪಾಗಿ ಯೋಚನೆ ಮಾಡಿದ್ದೀರಾ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಅವಳಿಗೆ ಏನು ಮಾತಾಡೋಕ್ಕಾಗದೆ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೋತಾಳೆ. ಹಾಗೆ ದಯವಿಟ್ಟು ಇಲ್ಲಿಂದ ಬನ್ನಿ ಅಂತಂದಾಗ, ಇಲ್ಲ ನಾನು ಖಂಡಿತ ಬರಲ್ಲ, ನನಗೆ ಬದುಕೋ ಅರ್ಹತೆಯೂ ನನಗಿಲ್ಲ. ಯಾರಾದರೂ ನಿಮ್ಮನ್ನು ಕೇಳಿದರೆ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಕೈ ಮುಗಿದಿರಬೇಕಾದ್ರೆ, ತಂದೆ ತಾಯಿ ಇಲ್ದಲೆ ಬದುಕೋ ನೋವು ಯಾವ ರೀತಿ ಅಂತ ನನ್ನನ್ನು ಕೇಳಿ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಅಪ್ಪ ಮೇಲೆ ನೋವು ನಾನು ಸಿಕ್ಕಾಬಟ್ಟೆ ಅನುಭವಿಸಿದ್ದೀನಿ. ನೀವೇನಾದರೂ ಇಲ್ಲ ಅಂತಂದರೆ ಮಕ್ಕಳು ಖಂಡಿತ ಈ ಆಘಾತದಿಂದ ಹೊರಗಡೆ ಬರಲ್ಲ, ಊಟ ಸೇರಲ್ಲ, ಹಾಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ನಿಜವಾಗ್ಲೂ ಇಂಥ ಕಷ್ಟ ಬಂತಲ್ಲ ಅಂತ ಅವರು ಏನಾದರೂ ಮಾಡ್ಕೋತಾರೆ. ನೀವಿರೋದಕ್ಕೆ ನೀವೇ ಒಂದು ದೊಡ್ಡ ಶಕ್ತಿ ಅಂತ. ಎಂಥ ಕಷ್ಟ ಬಂದ್ರೂ ಸಹ ಎಲ್ಲರೂ ಎದುರಿಸ್ತಿದ್ದಾರೆ. ನೀವಿಲ್ಲ ಅಂತಂದರೆ ಏನಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಪದ್ಮನಿಗೆ ಅರ್ಥ ಮಾಡಿಸ್ತಾ ಇರ್ತಾನೆ. ಹಾಗೆ ಸಮಾಜ ಅವ್ರನ್ನೆಲ್ಲ ಯಾವ ರೀತಿ ನೋಡುತ್ತೆ ಅಂತ ನನಗಿನ್ನ ಚೆನ್ನಾಗಿ ನಿಮಗೆ ಗೊತ್ತು. ಸೊ ಅದಕ್ಕಾಗಿ ಇಂಥ ತಪ್ಪು ನಿರ್ಧಾರನ ದಯವಿಟ್ಟು ತಗೋಬೇಡಿ ಅಂತ ಕೇಳ್ಕೊತಾ ಇರ್ತಾನೆ. ಹಾಗೆ ನಾಳೆ ದಿನ ಇನ್ನು ನಿಮ್ಮ ಮಕ್ಕಳು ಸಂಸಾರನ ಕಟ್ಕೋಬೇಕು, ಅವರಿಗೆ ಮಕ್ಕಳಾಗಬೇಕು. ಹಾಗೆ ಆ ಮಕ್ಕಳನ್ನ ನೀವು ಎತ್ಕೊಂಡು ಮುದ್ದಾಡಿ ಅವಕ್ಕೆ ನಮ್ಮ ಸಂಸ್ಕಾರನ ನೀವು ಕಳಿಸ್ಕೊಡ್ಬೇಕು. ಅದನ್ನೆಲ್ಲ ಮಾಡೋಕ್ಕೆ ನೀವು ಖಂಡಿತ ಇರಲೇಬೇಕಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಸ್ವಾತಿ ಅಂತೂ ಯಾವಾಗಲೂ ಅಮ್ಮಮ್ಮ ಅಂತಿದ್ದಾಳೆ. ನೀವಿಲ್ಲ ಅಂತ ಗೊತ್ತಾದರೆ ಖಂಡಿತ ಅವಳು ಬದುಕಲ್ಲ. ಹಾಗೆ ಮೇಘ ಅಂತೂ ಇನ್ನು ಇವಾಗ ಓದ್ತಾ ಇದ್ದಾಳೆ. ಅವಳಿಗೆ ಇನ್ನೂ ಮದುವೆ ಮಾಡಬೇಕು, ಹುಡುಗನ ಹುಟ್ಟಬೇಕು, ಎಷ್ಟು ಜವಾಬ್ದಾರಿ ಇದೆ. ಅದನ್ನೆಲ್ಲ ಯಾರು ತಗೋತಾರೆ? ಇನ್ನು ಪ್ರೀತಿ ಪುಟ್ಟನಿಗಂತೂ ಫ್ಯೂಚರ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅವಳ ರೆಸ್ಪಾನ್ಸಿಬಿಲಿಟಿನ ಯಾರು ತಗೋತಾರೆ? ನೀವೇ ಇಲ್ಲ ಅಂತಂದರೆ ಖಂಡಿತ ನಿಮ್ಮ ಮಕ್ಕಳು ಬದುಕಲ್ಲ ಅಂತ ಹೇಳ್ತಾ ಇದ್ರೆ ಏನು ಮಾತಾಡದೆ ಕಣ್ಣೀರು ಹಾಕೊಂಡು ಹಾಗೆ ಪದ್ಮ ನಿಂತ್ಕೊಬಿಡ್ತಾಳೆ. ಹಾಗೆ ನಾನು ದಿನವಿಡೀ ನಮ್ಮ ಅಪ್ಪ ಅಮ್ಮ ಇರಬೇಕಾದ್ರೆ ಸಿಕ್ಕಾಬಟ್ಟೆ ಖುಷಿಯಿಂದ ಅಮ್ಮನ ಹಗ್ ಮಾಡ್ಕೊಂಡು ಮಲ್ಕೋತಿದ್ದೆ. ಅಪ್ಪನ ಜೊತೆ ಅಂತೂ ಸಿಕ್ಕಾಬಟ್ಟೆ ಆಟ ಆಡ್ತಾ ಇದ್ದೆ. ಆ ನೆನಪಿಂದ ಇನ್ನೂ ನನಗೆ ಹೊರಗಡೆ ಬರೋಕ್ಕಾಗ್ತಿಲ್ಲ. ಅವತ್ತು ಕಳ್ಕೊಂಡಿರೋ ಖುಷಿ ಇವತ್ತಿನವರೆಗೂ ನನ್ನ ಲೈಫಲ್ಲಿ ಬಂದೇ ಇಲ್ಲ. ಎಷ್ಟೇ ಮರಿಬೇಕಂದ್ರೂ ಸಹ ನನ್ನ ಕೈಲಿ ಮರೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರೆ ತುಂಬ ಆಶ್ಚರ್ಯದಿಂದ ವಂಶಿ ಮುಖನ ಪದ್ಮ ನೋಡ್ತಾ ಇರ್ತಾಳೆ. ಹಾಗೆ ನನಗೆ ಬೇಜಾನ್ ಆಸ್ತಿ ಇದೆ, ನನ್ನ ನೋಡ್ಕೊಳ್ಳೋಕೆ ಅಜ್ಜಿ ತಾತನೂ ಇದ್ದಾರೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಜಾಗ ಯಾವಾಗಲೂ ಖಾಲಿ ಇದೆ. ಆ ಜಾಗನ ತುಂಬ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ನೀವೇ ಒಂದು ದೊಡ್ಡ ಶಕ್ತಿ. ದಯವಿಟ್ಟು ಆ ಶಕ್ತಿನ ಕಿತ್ಕೊಂಡು ನೀವು ಸ್ವಾರ್ಥಿ ಆಗಬೇಡಿ ಅಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ಬನ್ನಿ ಅಮ್ಮ ಹೋಗೋಣ ಅಂತ ತುಂಬ ಫೋರ್ಸ್ ಮಾಡಿ ಪದ್ಮನ ಮನೆಗೆ ಕರ್ಕೊಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯಲ್ಲಿ ಸಿಕ್ಕಾಬಟ್ಟೆ ಯೋಚನೆ ಮಾಡಿಕೊಂಡು ಈ ಕಡೆ ಸ್ವಾತಿ ಕೂತಾ ಇರ್ತಾಳೆ. ಪ್ರೆಸಿಡೆಂಟ್ ಜಾಗನ ಕೊಟ್ಟ ಮೇಲೆ ಮನೆಗೆ ಕೊಡ್ತೀನಿ ಅಂತ ಹೇಳಿ ಪಶುಪತಿ ಮೋಸ ಮಾಡಿದ್ಲಲ್ಲ ಅಂತ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಹೊರಗಡೆ ನಿತಿನ್ ಬರ್ತಾನೆ. ನಿತಿನ್ ಸ್ವಾತಿನ ನೋಡಿ ಸಿಕ್ಕಾಬಟ್ಟೆ ಬೇಜಾರಿಂದ, ಸ್ವಾತಿ ಅವರೇ ಅಂತ ಅಂದಾಗ, ನೋಡಿ ನಿತಿನ್ ಅವರೇ ನನಗೆ ಸಮಾಧಾನ ಮಾಡೋಕ್ಕೆ ಬರಬೇಡಿ, ಇಲ್ಲಿಂದ ಹೊರಟೋಗಿ ಅಂತ ಅಂದಾಗ, ಸರಿ ಆಯಿತು ನಾನು ಏನು ಮಾತಾಡಲ್ಲ, ಆದರೆ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನಾದರೂ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇರ್ತಾನೆ. ಹಾಗೆ ಮುಂದೆ ಏನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ ನಿತಿನ್ ಅವರೇ, ಆದರೆ ಸೋಲನ್ನು ಖಂಡಿತ ನಾನು ಒಪ್ಕೊಳ್ಳಲ್ಲ. ನಮ್ಮ ಮನೆಯವರು ನನ್ನ ಮೇಲಿಟ್ಟಿದ್ದ ನಂಬಿಕೆನ ಕಳ್ಕೊಂಡಿದ್ದೀನಿ. ಹೇಗಾದರೂ ಮಾಡಿ ಅದನ್ನು ನಾನು ಸಂಪಾದನೆ ಮಾಡಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ನೋಡಿ ಸ್ವಾತಿ ಅವರೇ, ನನ್ನ ಕೈಲಾಗಿನ ಸಹಾಯನ ಖಂಡಿತ ನಿಮಗೆ ಮಾಡ್ತೀನಿ. ಹಾಗೆ ನಾನು ಅಮ್ಮನ ಕೈಲಿ ಹೇಳ್ಸಿದ್ದೆ ಪಶುಪತಿ ಮಾವಂಗೆ ಮನೆ ಕೊಡೋಕ್ಕೆ, ಆದರೂ ಸಹ ನನ್ನ ಮಾತೆ ಕೇಳಲಿಲ್ಲ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ, ಎಲ್ಲ ನಮ್ಮ ಹಣೆ ಬರ, ಆಗಿದ್ದೆಲ್ಲ ಆಗೋಯ್ತು, ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಸ್ವಾತಿ ಅವರೇ, ಹಾಗೆ ನಾನೊಂದು ಐಡಿಯಾ ಕೊಡ್ತೀನಿ, ನಿಮಗೇನಾದರೂ ಇಷ್ಟ ಆದರೆ ತೊಗೊಳ್ಳಿ ಅಂತ ಅಂದಾಗ, ನನಗೆ ಯಾರ ಮಾತನ್ನ ಕೇಳೋ ಇಂಟ್ರೆಸ್ಟ್ ಇಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ ಅಂದಾಗ, ಪ್ಲೀಸ್ ಹೇಳೋದನ್ನ ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಪಶುಪತಿನ ಬ್ಯಾಂಕ್ ಸ್ಟೇಟ್ಮೆಂಟ್ನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಅವಳಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಸ್ವಾತಿ ಹೇಳ್ತಾ ಇರ್ತಾಳೆ, ಇದರಿಂದ ನನಗೆ ನ್ಯೂಸ್ ಇದೆ, ಅವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆಸಿ ಏನು ನ್ಯೂಸು ಅಂತ ಅಂದಾಗ, ನಿಮ್ಮ ತಂದೆ ಪಶುಪತಿ ಅವ್ರಿಗೆ ಎಷ್ಟು ಹಣ ಕಳಿಸ್ತಾ ಇದ್ರು, ಹಾಗೆ ಅವನು ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಎಷ್ಟು ಕೊಡ್ತಾ ಇದ್ದ, ಅದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ಅಂದಾಗ ಅವಳಿಗೆ ಸ್ವಲ್ಪ ಐಡಿಯಾ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಸ್ವಾತಿ ಹೇಳ್ತಿರ್ತಾಳೆ, ನೀವು
ಕೊಡ್ತಾ ಇರೋ ಐಡಿಯಾನೂ ಚೆನ್ನಾಗಿದೆ, ಆದರೆ ಇದೆಲ್ಲ ಖಂಡಿತ ಸಾಧ್ಯನಾ? ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗಿಯೋಕ್ಕೆ ಅವ್ನು ಬಿಡ್ತಾನೆ ಅಂತ ಅಂದಾಗ ಇದೆಲ್ಲ ಕಷ್ಟ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನಾವು ಪ್ರಯತ್ನ ಮಾಡಿದರೆ ಯಾವುದು ಕಷ್ಟ ಅಲ್ವಾ ಅಂತ ಅಂದಾಗ ಅದೆಲ್ಲ ಸರಿ, ಹಾಗಾದರೆ ಸ್ಟೇಟ್ಮೆಂಟ್ ತೆಗಿಯೋದು ಹೇಗೆ, ಏನಾದರೂ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಂದಾಗ ಸರಿ ಹಾಗಾದರೆ ಏನು ಮಾಡೋದಿದ್ರು ಹುಷಾರಾಗಿ ಮಾಡಿ ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ. ಒಂದು ಕಡೆ ಕುಮಾರ ಎಲ್ಲ ಕಡೆ ಪದ್ಮನ ಹುಡುಕ್ತಿರ್ಬೇಕಾದ್ರೆ ಬಂದು ಗೀತನ ಹತ್ರ ಎಲ್ಲೂ ಸಿಗ್ತಾ ಇಲ್ಲ ಅಂತ ಅನ್ಬೇಕಾದ್ರೆ, ಹೌದಾ ಮಾವ ತುಂಬ ಟೆನ್ಷನ್ ಆಗ್ತಿದೆ, ಒಂದು ಕೆಲಸ ಮಾಡೋಣ, ನಮ್ಮನೆ ಹತ್ರ ನಮ್ಮ ಹೋಗಿರ್ತಾರೆ ಅಲ್ಲೇ ಹುಡ್ಕೊ ಬರೋಣ ಅಂತ ಹೋಗ್ತಾ ಇರಬೇಕಾದ್ರೆ ದಾರಿ ಸಿಗೋರೆಲ್ಲರೂ ಸಹ ನಮ್ಮಮ್ಮನ ನೋಡಿದ್ರ ಅಂತ ಕೇಳ್ಕೊಂಡು ಹೋಗ್ತಾ ಇರ್ತಾಳೆ. ಮತ್ತೆ ಗೀತೆ ಹೇಳ್ತಾ ಇರ್ತಾಳೆ, ಅಲ್ಲ ಮಾವ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಂತ ಅಂದರೆ ಯಾರಾದರೂ ಏನಾದರೂ ತೊಂದರೆ ಮಾಡಿರ್ಬೋದಾ ಅಂತ ಅಂದಾಗ, ಅತ್ತೆ ಯಾರಿಗೆ ತಾನೇ ಅನ್ಯಾಯ ಮಾಡಿದ್ದಾರೆ, ಯಾರೂ ಆ ರೀತಿ ಮಾಡಲ್ಲ ಅಂತ ಅಂದಾಗ, ಆ ಪಶುಪತಿ ಏನಾದರೂ ಮಾಡಿದಾನ ಅಂತ ಅಂದಾಗ ಖಂಡಿತ ಯಾರು ಏನೂ ಮಾಡಿರಲ್ಲ, ಹೆದರ್ಕೋಬೇಡಮ್ಮ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ವಾತಿ ನೋಡೋಕ್ಕೋಸ್ಕರ ಏನಾದರೂ ರಿಸಲ್ಟಿಗೆ ಹೋಗಿರ್ಬೋದಾ, ಬನ್ನಿ ಮಾವ ಅಲ್ಲೇ ಹೋಗಿ ನೋಡೋಣ ಅನ್ಬೇಕಾದ್ರೆ ಫಸ್ಟ್ ನಿಮ್ಮ ಮನೆ ಹತ್ರ ನೋಡೋಣ ಆಮೇಲೆ ರಿಸಲ್ಟ್ ಹತ್ರ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಮಾವ ನನಗೆ ಸಿಕ್ಕಾಬಟ್ಟೆ ಕತ್ಲೆ ಬೇರೆ ಭಯ ಆಗ್ತಿದೆ ಅಂತ ಅಂದಾಗ ಹೆದರ್ಕೋಬೇಡ ನಾನಿದ್ದೀನಿ ಬಾ ಅಂತ ಕೈ ಹಿಡ್ಕೊಂಡು ಗೀತನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಬ್ಬರು ಹುಡ್ಕೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ವಂಶಿ ಕಾರು ಸಡನ್ ಆಗಿ ಬಂದ ತಕ್ಷಣ ಅವಳಿಗೆ ಶಾಕ್ ಆಗ್ತಾ ಇರುತ್ತೆ. ಹೀಗೆ ಅಮ್ಮನ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿಯಿಂದ, ಅಲ್ಲ ಅಮ್ಮ ಇಷ್ಟೊತ್ತಿನಲ್ಲಿ ಎಲ್ಲೋಗಿದ್ದೆ, ಅದು ಇವ್ರ ಜೊತೆ ಬರ್ತಿದೆಯಲ್ಲ, ಎಲ್ಲೋಗಿದ್ದೆ, ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ, ಎಷ್ಟು ಹುಡುಕ್ತಾ ಇದ್ವಿ ಆಗ್ಲಿಂದ ಅಂತ ಅನ್ಬೇಕಾದ್ರೆ, ನಿಮ್ಮಮ್ಮ ವಾಕಿಂಗ್ ಹೋಗಿದ್ರು ನಾನು ನೋಡಿದೆ ಅದಕ್ಕೆ ಕರ್ಕೊಬಂದೆ ಅಂತ ಅಂದಾಗ, ಇಷ್ಟೊತ್ತಿನಲ್ಲಿ ಅತ್ತೆ ವಾಕಿಂಗ್ ಹೋಗಿದ್ರ, ಹೇಳಿದರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅಂತ ಕುಮಾರ ಹೇಳ್ತಾ ಇರ್ತಾನೆ. ಸರಿ ಅಮ್ಮ ಬನ್ನಿ ಅಂತ ಅಂದಾಗ, ಪರವಾಗಿಲ್ಲ ಬನ್ನಿ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ವಂಶಿ ಕರೆದಿರಬೇಕಾದ್ರೆ, ಬೇಡ ಬೇಡ ನಾವು ನಡ್ಕೊಂಡು ಹೋಗ್ತೀವಿ ಅಂತ, ಬನ್ನಿ ಅಮ್ಮ ಅಂತ ಹೊರಗಡೆ ಕರಿತಾ ಇರ್ತಾಳೆ. ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಯಾಕೆ ಇರ್ತೀಯ ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ಬನ್ನಿ ಹೋಗೋಣ ಮನೆಗೆ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ವಂಶಿ ಕಾರ್ ಇಳಿದು ಒಂದು ನಿಮಿಷ ನಿಂತ್ಕೊಳ್ಳಿ, ನಿಮ್ಮಮ್ಮ ಇಷ್ಟೊತ್ತಿನಲ್ಲಿ ವಾಕಿಂಗ್ ಹೋಗಿದ್ದಾರೆ ಅಂತ ಅಂದರೆ ನಿಮ್ಮ ಮನೇಲಿ ಸಿಗ್ದಿರೋ ನೆಮ್ಮದಿ ಅವ್ರಿಗೆ ಇನ್ನೆಲ್ಲೋ ಸಿಕ್ಕಿದೆ ಅಂತ ಅನಿಸುತ್ತೆ, ದಯವಿಟ್ಟು ಅದನ್ನು ಕೂತ್ಕೊಂಡು ಯೋಚನೆ ಮಾಡಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.